ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯವರ ಜುಲೈ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ತುಲಾ ರಾಶಿಯವರಿಗೆ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಕಂಡುಬರ್ತದೆ. ಹಾಗೆ ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ. ಮನೆ ಕಟ್ತಕ್ಕಂಥ ವಿಚಾರಗಳಾಗಿರ್ಬೋದು, ವಿವಾಹಾದಿ ಶುಭ ಕಾರ್ಯಗಳಿಗೆ ಸಂಬಂಧಿಸಿದ ವಿಚಾರಗಳಾಗಿರ್ಬೋದು, ಅಥವಾ ಏನಾದರೂ ಕ್ರಯ ವಿಕ್ರಯ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳೇ ಕಂಡುಬರೋದು ಜಾಸ್ತಿ ಇದೆ. ವಿಶೇಷವಾಗಿ ನಿಮ್ಮ ರಾಶಿಗೆ ನಾಗದೋಷದ ಪ್ರಭಾವ ಇರೋದ್ರಿಂದ ಹೈ ಎಕ್ಸ್ಪೆಕ್ಟೇಷನ್, ಲಕ್ಷಾಂತರ ರು ಲಾಭ ಮಾಡಬೇಕು ಅಂತೇಳಿ ಅಥವಾ ಯಾರೋ ಆಪ್ತ ಸ್ನೇಹಿತರನ್ನು ನಂಬಿ ಅವರು ಸಹಾಯ ಮಾಡ್ತಾರೆ ಅಂತೇಳಿ ವ್ಯವಹಾರ ಮಾಡಿ ತೊಂದರೆಗೆ ಸಿಲುಕಬೇಡಿ. ನಿಮಗೆ ನಾಗದೋಷದ ಪ್ರಭಾವ ಇರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅಥವಾ ನಿಮ್ಮ ಸಮೀಪದಲ್ಲೇ ಇರ್ತಕ್ಕಂಥ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರದ ದಿನ ಆಗ್ಬೋದು, ಅಥವಾ ಷಷ್ಠಿ ಪಂಚಮಿ ಇರ್ತಕ್ಕಂಥ ತಿಥಿ ದಿನಗಳು, ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನ, ಅಮಾವಾಸ್ಯೆ ಪೌರ್ಣಮಿಗಳಂದು ನೀವು ನಾಗದೇವರಿಗೆ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆ ಕೊಡೋದು ಬಹಳ ಒಳ್ಳೆಯದು. ನಾಗದೇವರಿಗೆ ವಿಶೇಷವಾಗಿ ವಿಗ್ರಹವನ್ನೆಲ್ಲ ತೊಳೆದು ಅಥವಾ ಅರ್ಚಕರಿಂದ ಎಲ್ಲ ಶುದ್ಧಿ ಮಾಡಿ ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ ಹಾಲಿನ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ. ಈ ಸಂದರ್ಭದಲ್ಲಿ 9 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾಗನ ಸಾನ್ನಿಧ್ಯದಲ್ಲಾಗಲಿ ಅಥವಾ ಸುಬ್ರಹ್ಮಣ್ಯ ದೇವರ ದೇವಸ್ಥಾನದಲ್ಲಾಗಲಿ 9 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ. ಇದು ನಿಮಗೆ ಸಮಸ್ಯೆ ಆಗುತ್ತೆ ಅಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರಗಳಂದು ರಾಹು ಕಾಲದಲ್ಲಿ ದುರ್ಗಾದೇವಿಗೆ ಅಥವಾ ಚೌಡೇಶ್ವರಿ ಅಥವಾ ದೇವಿ ದೇವಸ್ಥಾನಗಳಲ್ಲಿ ರಾಹು ಕಾಲದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಉತ್ತಮ. ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಆದರೆ ಎಷ್ಟು ಎಚ್ಚರಿಕೆ ವಹಿಸ್ತೀರೋ ಅಷ್ಟು ಉತ್ತಮ. ನಿಮ್ಮ ರಾಶಿಗೆ ಗುರುಬಲ ಸಹ ಇರೋದಿಲ್ಲ, ವಿದ್ಯಾರ್ಥಿಗಳಿಗೂ ಸಹ ಗುರುಬಲ ಇರೋದಿಲ್ಲ. ಈ ರಾಶಿಯವರು ತಪ್ಪದೆ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಅಥವಾ ವಿಷ್ಣುವಿನ ಮಂದಿರಗಳಲ್ಲಿ, ಈಶ್ವರನ ದೇವಸ್ಥಾನಗಳಲ್ಲಿ ಗುರುವಾರಗಳಂದು ಹಳದಿ ಹೂವು ಅರ್ಪಣೆ ಮಾಡಿ ಪೂಜೆ ಕೊಡೋದು ಒಳ್ಳೆಯದು. 12 ಸುತ್ತು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ಕೊಂಬೋದು. ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು 108 ಸಲ ಅಥವಾ 1008 ಸಲ ಜಪ ಮಾಡೋದು ಉತ್ತಮ. ಹಾಗೆ ದೇವಸ್ಥಾನದ ಈಚೆ ಅಶ್ವತ್ಥ ವೃಕ್ಷ ಕಂಡು ಬಂದಲ್ಲಿ ಆ ಅಶ್ವತ್ಥ ವೃಕ್ಷಕ್ಕೆ ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದುಕೊಂಡು 12 ಸುತ್ತು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷರಾಜಯತೆ ನಮ ಈ ಸ್ತೋತ್ರವನ್ನು ಜಪಿಸ್ತಕ್ಕಂಥದ್ದು ಬಹಳ ಉತ್ತಮ. ವಿದ್ಯಾರ್ಥಿಗಳು ರಾಘವೇಂದ್ರ ಸ್ವಾಮಿ ಪೂಜೆ ಅಥವಾ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ, ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು 108 ಸಲ ಅಥವಾ
1008 ಸಲ ಜಪಿಸೋದು ಉತ್ತಮ. ಶಾರದಾದೇವಿಗೂ ಪೂಜೆ ಮಾಡಿ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದಲೂ ನಿಮಗೆ ಉತ್ತಮ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಈ ಸಂದರ್ಭದಲ್ಲಿ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಈ ಸ್ತೋತ್ರವನ್ನು ಜಪಿಸಿ. ವಿಶೇಷವಾಗಿ ನೀವು ಓದಲಿಕ್ಕೆ ಕೂತ್ಕೊಂಡಾಗ ಉತ್ತರ ಅಥವಾ ಈಶಾನ್ಯ ಅಥವಾ ಪೂರ್ವ ದಿಕ್ಕಿಗೆ ಕೂತ್ಕೊಂಡು ಓದೋದು ಬಹಳ ಉತ್ತಮ. ಡಿಸ್ಟರ್ಬ್ ಆದಂಥ ಒಂದು ಸಂದರ್ಭದಲ್ಲಿ ಒಂದು 5 ನಿಮಿಷ ವಾಕ್ ಮಾಡಿ ಅನಂತರ ಓದಲಿಕ್ಕೆ ಕೂತ್ಕೊಳ್ಳಿ. ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸೋದು ಒಳ್ಳೆಯದು. ಶನಿ ಭಗವಾನರು ರೋಗ ಸ್ಥಾನದಲ್ಲಿರೋದ್ರಿಂದ ರೋಗದ ಮೂಲ ಪತ್ತೆ ಆಗೋದು ತುಂಬ ಕಷ್ಟ. ಆ ಕಾರಣದಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಹೊರಗಡೆ ಹೋದಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಅಮೂಲ್ಯವಾದ ವಸ್ತುಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಒಂದು ವೇಳೆ ನಿಮಗೆ ಈ ತಿಂಗಳಲ್ಲಿ ಏನಾದರೂ ಕೋರ್ಟ್ ಕೇಸು, ಆಸ್ತಿಗೆ ಸಂಬಂಧಪಟ್ಟ ವಿಚಾರ, ಪೊಲೀಸ್ ಸ್ಟೇಷನಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದಲ್ಲಿ ಬಗೆಹರಿಸ್ಕೊಂಬೋದು ಬಹಳ ಉತ್ತಮ. 10ನೇ ಮನೆಯಲ್ಲಿ ಗುರು ಇರೋದರಿಂದ ನ್ಯಾಯ, ನೀತಿ, ಧರ್ಮಕ್ಕೆ ಸಂಬಂಧಿಸಿದ ಫಲಾಫಲಗಳು ನಿಮಗೆ ಸಿಗ್ತವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.